ಸೇರ್ಸೆ ಮಾಡು. ಆಯ್ತ್ರಿ. ಚಟ್ನಿ ರೆಡಿ. ಇರ್ಲಕ್ಕದ ಆಗಲ್ ಬುಟ್ಟಾಗ ಒಬ್ಬರದ್ರ ನೋಡ್ರಿ ಕಡೆ ಬರ್ತಾರೆ ಮತ್ತ ಎಲ್ಲಾರ ಮಾಡಲಿ ಎಲ್ಲಿ ತಾಟ್ ಖಾಲಿ ಇಲ್ಲ ಎಲ್ಲಿ ಹೊಸ ಮಂದಿ ಹಿಡಿತದ 4 ಮಂದಿ ಹೆಂಗ್ ಹಿಡಿತದ ಆರಾಮ್ ನೋಡಿ ನೀವು ಹಾ ಏನ್ ಮಾಡ್ಲತ್ತ ನೋಡ್ಕೊಂಬರ್ರಿ. ಅತ್ತಿ ಏನ್ ಮಾಡ್ಲತ್ತಿ? ಸಾರು ಮಾಡ್ಲತ್ತೀವಿ. ಸಾರ ಒಗ್ಗಕ್ಕನಿ ಮಾವಿನಕಾಯಿ ಚಟ್ನಿ ಮಾಡ್ಲಕ್ ಮಾವಿನಕಾಯಿ ಈರುಳ್ಳಿ ಹಚ್ಚಕತ್ತಾಳ. ಚಿಸಲ ಹಾಯ್ ಚಿಚ್ಚಲ ಮುಚ್ಚುನ್ ಕೂತ ನೋಡ್ರಿ ಚಿಚ್ಚಲ. ಅಕ್ಕ ಮೆಂಕೆ ಚಟ್ನಿ ಯಾಕೆ ಇನ್ನೊಂದು ಬೇಕೆ ಮೆಂಕೆ ಎಲ್ಲರೂ ತಿಂತಿರಲ್ಲ ಇನ್ನೊಂದ್ ತರ ಮೆಂಕೆ ಒಂದ್ ಹುಳಿ ಒಂದ್ ಸಿಹಿ ಹಾಕ್ಬಿಟ್ಟ. ಅಕ್ಕ ಈರುಳ್ಳಿ ಹೊಲತ್ತಾಳಿ ಮಾತಾಡೋದು ಮಾವಿನಕಾಯಿ ಚಟ್ನಿ ಪುಟ್ಟ ಬರ್ರಿ ಅನ್ಬೇಕು. ಅದಲ್ಲ ಕಣ್ಣೆಲ್ಲ ತೇಲಕತ್ತಾವ. ಮಾತಾಡಲ್ಲ ಹೇಳ್ಬೇಕು ನೋಡ್ರಿ. ನಮ್ಮ ಅತ್ತೆ ಚಟ್ನಿ ಕುಟ್ಕತ್ತಾಳ್ರಿ, ನಮ್ಮ ಮಾಮ ಹೆಚ್ಚಕತ್ತಾನ್ರಿ, ಇವ್ರು 3 ಮಂದಿ ಕೂತ್ ನೋಡಾಕತ್ತಾರ್ರಿ. ಇದು ಮೂಗ್ ಎಲ್ಲಿ ಕೆತ್ಕೊಂಡ ನೋಡ್ರಿ. ಗೋಡಂಬಿ ಹಿಡ್ದೊಳಲೆ ನೆನೆಸಿಟ್ಟಾಳಿ ಮಮ್ಮಿ ರಾತ್ರಿ ತಿಂದೇ ಇಲ್ಲ ನೋಡಿ. ಇಟ್ಟು ದೊಡ್ಡ ಗೋಡಂಬಿ ಬಿಡ್ತಾರ ತಿನ್ನೋದು ಜಲ್ದಿ ದೊಡ್ಡ ಆಗ್ತೀನಿ. ಉಪ್ಪು ಖಾರ ಹಾಕಿ ಒಬ್ಬರು ತಿನ್ನಿಸಿದ್ದೆ ಸಮೇತ ನಿಮ್ದು ಬಾಯಿ ಬಿಚ್ಚಲ ಪಾಪ ದೊಡ್ಡ ಗೋಡಂಬಿ ನಿಲ್ಗೋಸ್ಕರ ನಿಜ ದೊಡ್ಡ ಮಕ್ಕಳ ಪತ್ರಕ್ ಮುಟ್ಟಂಗ ಗೋಡಂಬಿ ನೋಡಲ್ಲ ಇಡಿ ನೋಡಿ. ಏಸು ಗೋಡಂಬಿ ಈರ್ಕ ನೆನೆಸ್ತಾರ ಮಮ್ಮಿ ಬುದ್ಧಿನೇ ಇಲ್ಲ. ಎಲ್ಲ ಹಾಳು ಮಾಡ್ಯಾವ ನೋಡಿ ಗೋಡಂಬಿ ನೆನ್ಸಿ. ನೋಡಿ ದೊಡ್ಡ ಗೋಡಂಬಿ ಇಲ್ಲ ಈ ಜಲ್ದಿ ದೊಡ್ಡ ಹೋಗತ್ತೆ. ಇದು ಭಾರಿ ಮಸ್ತ್ ಹೋಗ್ರಿ ಇದೈತಿ. ರುಚಿ ಅದಲ್ಲ ಗೋಡಂಬಿ ಸೇರ್ಸೆ ಮಾಡು. ಆಯ್ತ್ರಿ. ಚಟ್ನಿ ರೆಡಿ. ಇಟ್ಟು ಖಾಲಿ ಆಗ್ತ ನೋಡಿ. ಉಪ್ಪು ಟೇಸ್ಟ್ ಮಾಡುವಾಗೆ ಬಾಯಿ ಬಂದಾರ ಯಾಕೆ ಮಾಡ್ಕೊಂಡು ತಿನ್ನೋದು ಟೇಸ್ಟ್ ಮಾಡ್ರಿ ಹೆಂಗೈತಿ ಮಾವಿನಕಾಯಿ ಚಟ್ನಿ. ಊಟ ರೆಡಿ. ನಿಮ್ಮ ಈ ಮೂಲ್ಯಾಗ ಅವ್ರ ಆ ಮೂಲ್ಯಾಗ ತಿನ್ನು ಇಕ್ಕ. ಅಯ್ಯೋ ಕಿಕ್ಕಿನ ಮೋತಿ ನೋಡ್ರಿ ಹುಳಿ ಆಗೈತಲ್ಲ. ಸ್ವಲ್ಪ ಎಣ್ಣೆ ಹಾಕೋಣ. ಹುಳಿ ಕಮ್ಮಿ ಆಯ್ತು ಎಣ್ಣೆ ಹಾಕೋಣ. ಹುಳಿ ಇದ್ರೇನೆ ಚಂದ ಮಾವಿನಕಾಯಿ ಚಟ್ನಿ. ಪ್ರತೀಕ್ಷಾ ಬಾರೆ ಬಾ. ಚಲೋ ಆಗೈತೆ ನಿನಗೆ ಚುಪ್ಪರ ಬೆಂಗಳೂರ ಸಿಗ್ತದ ಇಂಥ ಊಟ ನಿಮಗೆ. ಅದಕ್ಕೆ ಊರ ಬರ್ರಿ ಅನ್ನೋದು. ಇಲ್ಲೊಂದು ಆತಗಿರಿ ರೊಟ್ಟಿಗ ಏ ಬಾ ನೀನು ಬಾ. ಯಾವ ಬಿಚ್ಚಿ ಬಿಚ್ಚಿ ಹೊಟ್ಟಿ ತಂದ್ರೆ ಇಡ್ರಿ ಕೈ ಸುಡ್ಲತ್ತದ ಒಂದು ಇಡ್ರಿ. ನೀ ಬಾ ನಿನ್ಗೆ ಹಾಕಿ ಕೊಡ್ತೀನಿ ಇಲ್ಲಿ. ನೀವೊಂದು ಪ್ಲೇಟ್ ತಂಬಲ್ಲಿ ಇದು ಇವು ರೊಟ್ಟಿ ಚಟ್ನಿ ಉಂಡು ಚಟ್ನಿ ಅಲ್ಲ ಬಾಯಿ ಹೆಚ್ಚು ಗೊತ್ತು. ನಿಮ್ಮ ಅಪ್ಪ ಚಟ್ನಿ ಮಾಡಿಕೊಟ್ಟಿದ್ರ ಚಟ್ನಿ ತಿನ್ನಲ್ಲ ಇವತ್ತು.
ಚಂತನ ಹೇಳ್ತಿದ್ರು ಏನು ರುಚಿಯಪ್ಪ ಏನು ಹಿತಾಯ್ತಪ್ಪ ಬಾಯಿ ಭಾರಿ ಮಸ್ತ್ ಆಗೈತೆ ಚಟ್ನಿ ಸ್ವರ್ಗ ಉಣ್ಣಂಗೆ ಆಗ್ಬಿಟ್ಟು ನನಗೆ ಹಡಿಪೆ ಮನೆ ಹಂಗೆ ಅದಕ್ಕೆ ಅದೇ ಇಡೋದು ಈಗ ಈ ಕಡೆ ಏನಾದ್ರು ಒಂದು ಇಡೋ ಕಡೆ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರ ಇಲ್ಲಿ ಕಾಣಿಸೋಲ್ದು ಆತ ನೋಡ ಅನ್ನ ಲಾಟಂಗೆ ಆಗ್ಯದ ಇಲ್ಲಕ್ಕದ ಆದಲ್ ಬುಟ್ಟಾಗ ರೇಷನ್ದಲ್ಲ ಈಗ ಚಲೋದ್ ಮಾಡ್ಯಾರಲ್ಲ ಅದ ಹಾಳಾತದ ಹಾಕೋರಿ ಯಾವ ಬಿಸಲಿಗೆ ಚಟ್ನಿ ಹಾಕೊಂಡ್ ನೋಡ್ರಿ ಅದ ಹಳಸ್ತದ ಚಲೋ ಹಾಕಿದ ಒಬ್ರದ್ರ ನೋಡ್ರಿ ಕಡೆ ಎಲ್ಲ ಅರ್ಧ ತಿಂದ ಮೇಲೆ ಮಾಡೋರು ಬರ್ತಾರೆ ಮತ್ತ ಎಲ್ಲಾರ ಮಾಡಲಿ ಚಪಾತಿ ಮಾಡೋರ್ನು ಬರ್ತಾರ ಮಾಡ್ಕೊಡ್ತಾವೆ ಶಾರದಾ ಸೀರೆ ಇಲ್ಲಿ ತಾಟ್ ಮಾಡ್ದಿ ಕಾಟ ಗೋವಿಂದ ಅಂತ ಒಬ್ಬರ ಕೈಯಿಂದ ಒಬ್ಬರು ಎಲ್ಲಿ ತಾಟ್ ಖಾಲಿ ಗೋವಿಂದ ತಾಡೆ ಖಾಲಿ ಆಯ್ತು ಅಕ್ಕ ಚಪಾತಿ ಮಾಡ್ಕೊಂಡಿ ಆಯ್ತು ಬಿಟ್ರೆ ತಾಟ ಹತ್ತಿದಾರೆ ಇವ್ರು ಗೊತ್ತಿದ್ದಾರೆ ಇನ್ನೊಂದು ಹಾಕೋರಿ ಅದು ಯಾವ್ದಾರು ಬಿಸಿದು ಕುಂದ್ರು ಆಯ್ತು ಹಿಂಗ ಏನ್ ಮೆಂದೆ ಎಲ್ಲಿ ಹೊಸ ಮಂದಿ ಹಿಡಿತದ 4 ಮಂದಿ ಹೆಂಗೆ ಹಿಡಿತದ ನೋಡಲ್ಲ ನಿಮ್ಮ ಅಪ್ಪನ ಗಾಡಿ ಮೇಲೆ ಬರ್ತೀನಿ ನೀವನಿಗೆ ಬಿಡ್ತೀಯ ಆರಾಮ್ ನೋಡಿ ನೀವು ಅಡ್ಡ ನೋಡಕ್ಕೆ ಮಕ್ಕಳು ಕಿತ್ಕೊಂಡ್ಬೇಕಾದ್ರೆ ನಿಂತ ಮಾಡ್ಕೊಡಿ ಇವ ಅಣ್ಣ ಸಣ್ಣ ಮಗನಾಗ ದೊಡ್ಡ ಅಣ್ಣ ಇವ ಹಾಂ ತೊಗೊಂಬರ್ತೀನಿ ಬರ್ರಿ ಊರಾಗ ಹೋಗುಣ್ರಿ ಅಂತ ಊಟ ಆಯ್ತು ನೋಡ್ರಿ ಮುಂಜಾನೆ ಒಬ್ಬರು ರೊಟ್ಟಿ ಒಬ್ರು ಚಪಾತಿ ಮಾಡಿದ್ರು ನಾವು ಚಟ್ನಿ ಸಾಂಬಾರು ಮಾಡ್ಕೊಂಡ್ವಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡ್ವಿ ಕೆಲಸ ಜಲ್ದಿ ಆಯಿತು ಯಾಕಂದ್ರೆ ಇವತ್ತು ಸೋಮವಾರ ಊರಾಗ ಹೋಗಬೇಕು ಊರಾಗ ಹೋಗಿ ಸಂತಿ ಬೇರೆ ಐತಿ ಊರಾಗ ಸಂತಿ ಇರ್ತೈತಿ ಸೋಮವಾರ ಸಂತಿ ಒಂದು ಮತ್ತು ನಾವು ಅಂಗಡಿ ಸಂತಿನೂ ತರಬೇಕು ಈಗ ಜಾತ್ರೆ ಸಡಗರ ಬೇರೆ ಜೋರು ಐತಿ ನಾಳೆಗೆ ಸಾದ್ರು ಉಣಿಸೋದೈತಿ ಹಾಗಾಗಿ ಏನೇನು ಬೇಕು ಏನಿಲ್ಲ ಎಲ್ಲ ತೊಗೊಂಬರೋದೈತಿ ಮೇನ ಬಳಿ ಹಾಕಿಸ್ಕೊಳಕ್ಕಂತಾನೆ ಹೊಂಟೀನ್ರಿ ಸಂತಿ ಬೇಕಾದ್ರೆ ನಮಗೆ ಹೇಳಿದ್ರೆ ತರ್ತಿದ್ಲು ಬಳಿ ಹಾಕಿಸ್ಕೋಬೇಕಂತಾನೆ ಹೊಂಟೀನಿ ಯಾಕೆ ಬೆಂಗಳೂರ ಬಳಿ ಹಾಕಿಸ್ಕೊಳ್ದಾಗಿಲ್ಲ ಅಂತ ಅನ್ಬೋದು ನೀವು ಯಾಕಂದ್ರೆ ಅಲ್ಲಿ ಗೋಟ್ ಬಳಿ ಮತ್ತು ಕಾಜಿನ ಬಳಿ ಇರ್ತಾವೆ ನನ್ನ ಕೈ ಸ್ವಲ್ಪ ಬಿರುಸಿರೋದ್ರಿಂದ ಹಾಕಲ್ಲ ತುಂಬ ಲೂಸ್ ಹಾಕ್ತಾರೆ ಇಲ್ಲಾದರೆ ನಮ್ಮ ಮನೆಯವರೇ ಒಬ್ರು ಅದಾರೆ ಅವ್ರು ಹಾಕ್ತಾರೆ ಚಂದ ಹಾಕ್ತಾರೆ ನನಗೆ ಹಾಗಾಗಿ ಕಾಜಿನ ಬಳಿ ಹಾಕಿಸ್ಕೋಬೇಕಂತ ಭಾಳ ಆಸೆ ಆಗೈತಿ ಅದಕ್ಕಾಗಿ ನಾನು ಊರಾಗ ಹೊಂಟೇನ್ರಿಗೆ ಕಾಜಿನ ಬಳಿ ಹಾಕಿಸ್ಕೊಂಡು ಮತ್ತೇನದ ಊರೆಲ್ಲ ರೌಂಡ್ ಮಾಡಿಕೊಂಡು ಮತ್ತು ಸಂತಿ ಮಾಡಿಕೊಂಡು ಸೋಮವಾರ ಸಂತಿ ಭಾಳ ದಿನ ಆಯ್ತು ರೀ ಭಾಳ ದಿನ ಅಲ್ಲ ಭಾಳ ವರ್ಷ ಆಯ್ತು ನೋಡಿರಲಿಲ್ಲ ಹೆಂಗೂ ಟೈಮ್ ಸಿಕ್ಕೈತಿ ಎಲ್ಲವನ್ನು ನೋಡಿಕೊಂಡು ಸಿದ್ಧಾರ್ಥಗೆ ಸ್ವಲ್ಪ ಊರು ತೋರಿಸ್ಕೊಂಡು ಸಿದ್ಧಾರ್ಥ ಊರು ನೋಡಿ ತುಂಬ ದಿನ ಆಗಿತ್ತು ಹಾಗೆ ಮತ್ತು ಸಂತಿ ಕೂಡ ನಮ್ಮ ಊರು ಸಂತಿನೇ ನೋಡಿರಲಿಲ್ಲ ಅವನಿಗೆ ತೋರಿಸ್ಕೊಂಡು ಊರಾಗೆಲ್ಲ ತೋರಿಸ್ಕೊಂಡು ಭಾಳ ಮಂದಿ ಕೇಳಾಕತ್ತಿದ್ರು ಎಲ್ಲಿ ನಿನ್ನ ಮಕ್ಕಳು ಅಂತ ಹೋದಾಗೆಲ್ಲ ನಾವು ಒಬ್ಬಕ್ಕೇ ಹೋಗಕ್ಕೆ ಮಂದಿ ಮಕ್ಕಳನ್ನೇ ಕೇಳ್ತಾಯಿದ್ರು ಜಾಸ್ತಿ ಭಾಗ್ಯನ ಕರ್ಕೊಂಡು ಹೋಗಲಿಲ್ಲ ಬಿಸಿಲು ಜಾಸ್ತಿ ಒಂದು ಇನ್ನೊಂದು ಸ್ವಲ್ಪ ಕಾಲು ಬೇನೆ ಐತ್ರಕ್ಕಿಂತ ಹಾಗಾಗಿ ಗಾಡಿ ಮೇಲೆ ಓದ್ತಿದ್ವಿ ಅದರಲ್ಲಿ ಊರಾಗ ತಿರುಗಾಡೋದು ಆಗ್ಬೇಕಲ್ರಿ ಬೇಡ ಅಂತೇಳಿ ಆಕಿ ಬಿಟ್ಟು ಸಿದ್ಧಾರ್ಥ ನಾನು ಮತ್ತು ನಮ್ಮವ್ವ 3 ಮಂದಿ ಬಂದೀವ್ರಿ ಈಗ ಊರಾಗ ಈಗ ಫಸ್ಟ್ ಮಠಕ್ಕೆ ಹೋಗ್ಬೇಕ್ರಿ ನಾವು ಎಲ್ಲಿಂದ ಊರಿಂದ ಬರಲಿ ಹೊಲದಿಂದ ಬರಲಿ ಫಸ್ಟ್ ಹೋಗೋದೇ ಮಠಕ್ಕೆ ಹೋಗಿ ಸಿದ್ಧಾರ್ಥ ಕಾಲು ಬಿದ್ದು ಅವ್ರ ಆಶೀರ್ವಾದ ತೊಗೊಂಡೆ ನಮ್ಮ ಮುಂದಿನ ಕೆಲಸ ಹಾಗಾಗಿ ಬರೀ ಫಸ್ಟ್ ಮಠಕ್ಕೆ ಹೋಗಿ ಸಿದ್ಲಿಂಗನ ದರ್ಶನ ಮಾಡ್ಕೊಂಡ್ಬಿಡೋನು ಸಿದ್ದಪ್ಪನ ದರ್ಶನ ಮಾಡಿಕೊಂಡು ಆಮೇಲೆ ಏನಾದ ನಾವಿದ್ರೆ ಮುಂದಿನ ಕೆಲಸನ ನೋಡ್ರಂತ ಏನಂದ್ರೆ ಇಲ್ಲೇ ಜಾತ್ರೆ ಟೈಮ್ದಾಗ ಅಭಿಷೇಕ್ ಬೇರೆ ಬರೆಸ್ತೀವಿ ರೀ ಮೇನ್ ಅದಕ್ಕೆ ಹೋಗಿದ್ವಿ ಅಭಿಷೇಕ್ ಬರ್ಸ್ಬೇಕಂತಾನೆ ಹೇಳ್ಬಿಟ್ಟು ಈಗ ಐತೆ ನೋಡ್ರಿ ಮಠ ಈ ಕಡೆದು ಇದು ಕಟ್ಟಿದಂತ ನಿಮ್ಗೆ ತೋರಿಸಿದೀನಿ ಹಿಂದಿನ ವಿಡಿಯೋ ಈಗ ಹಳಬ್ರು ನೋಡೋರಿಗೆ ಗೊತ್ತಿರ್ತೈತಿ ಹೊಸವ್ರು ಯಾರೆಲ್ಲ ನೋಡ್ತಾ ಇದ್ದೀರಿ ಇದು ನನ್ನ ತವ್ರ ಮನೆ ಊರು ಲಚ್ಚಾಣ ಇಲ್ಲಿಗೆ ಬಂದೀವಿ ಇದು ನನ್ನ ತವ್ರ ಮನೆ ಊರು ಮಠ ಸಿದ್ದಪ್ಪ ಮುತ್ತೇನ ಮಠ ಕೇಳಿರ್ಬೋದು ಕಕ್ಕಳ ಮೇಲಿಂದ ಹುಟ್ಟಿ ಬಂತ್ನಾಳದಾಗ ಬೆಳೆದು ಬಂದು ಸಿದ್ಲಿಂಗ ಮುತ್ಯ ಲಚ್ಚಾಣದಾಗ ನೆಲೆಸಿರುವಂಥದ್ದು ಅವ್ರ ಪವಾಡಗಳು ಹೇಳ್ಬೇಕಂದ್ರೆ ಭಾಳ ಅದಾವು ಅವ್ರ ಪವಾಡ ಬಗ್ಗೆ ಮಾತಾಡೋಣ್ರಿ ಅಂತ ಇನ್ನೂ ತುಂಬ ಟೈಮ್ ಐತಿ ಜಾತ್ರೆ ಅದ ಎಲ್ಲ ಟೈಮಲ್ಲಿ
ಮಾತಾಡ್ತೀನಿ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಹೊಸ ವಿಡಿಯೋಗಳು ಬರ್ತಾ ಇರ್ತಾವೆ, ಇಂಟ್ರೆಸ್ಟಿಂಗ್ ವಿಡಿಯೋ ಇರ್ತಾವೆ, ತುಂಬ ಸೂಪರ್ ಆಗಿರೋಂಥ ವಿಡಿಯೋಗಳು ಬರ್ತಾ ಇರ್ತಾವೆ. ಯಾರೂ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಬಂದಿರೋದು ಒಂದು ಸ್ವಲ್ಪ ಬಂಗಾರ ಮತ್ತು ಬೆಳ್ಳಿ 2 ತೊಗೊಳೋದೈತಿ. ಅದು ಎದ್ರ ಸಲ ತೊಗೊಳತ್ತೀನಿ, ಯಾಕೆ ತೊಗೊಳತ್ತೀನಿ, ಅಥವಾ ಯೂಟ್ಯೂಬ್ ಪೇಮೆಂಟಲ್ಲಿ ತೊಗೊಂಡಿದ್ದಾನ, ಬೇರೆ ದುಡ್ಡಲ್ಲಿ ತೊಗೊಂಡಿನ ಅಂತ ನೀವೇ ವಿಡಿಯೋ ನೋಡಿ. ಈಗ ಬಂಗಾರ ಯಾಕೆ ಖರೀದಿ ಮಾಡಕತ್ತೀನಿ, ಇದ್ರ ಸಲ ತೊಗೊಂಡಿನಿ, ಬೆಳ್ಳಿ ಏನು ತೊಗೊಂಡಿನಿ ಎಲ್ಲವೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೈತಿ. ನೋಡಿ ಸಪೋರ್ಟ್ ಮಾಡಿರಿ. ಯಾಕೆ ಬೆಳ್ಳಿ ತೊಗೊಳಕತ್ತೀನಿ ಅಂತ ನಿಮ್ಗೆ ಯೋಚನೆ ಬರ್ಬೋದು. ಕೈಯಲ್ಲಿ ದುಡ್ಡು ಬೇರೆ ಇಲ್ಲ, ಆದ್ರೂ ಈ ಕೆಲಸ ಯಾಕೆ ಮಾಡಕತ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಯೂಟ್ಯೂಬ್ ಪೇಮೆಂಟಲ್ಲಂತೂ ಖಂಡಿತ ತೊಗೊಂಡಿಲ್ಲ. ಯೂಟ್ಯೂಬ್ ಪೇಮೆಂಟ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಸಪ್ರೇಟಾಗಿ ಎತ್ತಿಟ್ಟಿದ್ದೇನೆ, ಅದು ಬೇರೆ ವಿಷಯಕ್ಕೆ ಬೇಕು. ಹಾಗಾಗಿ ಅದು ನಮ್ಮ ಮನೆ ಸಂಸಾರಕ್ಕಂತ ನಾನು ಹಾಕ್ಕೊಳ್ಳೋದಿಲ್ಲ, ಅದು ಬೇರೆ ವಿಷಯಕ್ಕೆ ನಾನು ಎತ್ತಿಟ್ಟಿದ್ದೀನಿ. ಅದು ಹಾಗೆ ಇರಲಿ. ಇಲ್ಲಿ ಸಿದ್ಲಿ ಮುತ್ತಂದು ಒಂದು ಮಾತು ಹೇಳ್ಬೇಕ್ರಿ. ಇದೇನು ತೋರಿಸಿದ್ನಲ್ರಿ ಜೂಮ್ ಮಾಡಿ, ಇಲ್ಲೇ ನೀರು ನಿಂತೈತೆ ನೋಡ್ರಿ. ಈ ಜಾಗದಾಗ ಸಿದ್ದಪ್ಪ ಮುತ್ತಂದು ಒಂದು ಗೂಳಿ ಇತ್ತು ಮೊದಲು. ಅವಾಗ ಹೇಳ್ತಿದ್ರು ಗೂಳಿನ ಆ ಜಾಗದಲ್ಲಿ ಮೊದಲು ಅದು ತೀರು ಹೋದ್ಮೇಲೆ ಅಲ್ಲಿ ಮಣ್ಣಲ್ಲಿ ಹಾಕಿದ ಇದು ಮಾಡಿದ್ರತ್ತ, ದನ್ ಮಾಡಿದ್ರತ್ತ. ಅದೇ ಜಾಗದಲ್ಲಿ ಈಗ ಮೊನ್ನೆ ಈ ಗುಡಿ ಕಟ್ಟಬೇಕಾದ್ರೆ ಸಿಕ್ಕದತ್ರಿ, ಅದ್ರ ಮೂಳೆಗಳೆಲ್ಲ ಸಿಕ್ಕವತ್ತ. ಹಾಗಾಗಿ ಅಲ್ಲೇ ಬಸವಣ್ಣನ ಕೂರಿಸ್ಬೇಕು ಅಂತ ಮಾಡ್ಯಾರಂತೇಳಿ ನಮ್ಮವ್ವ ಹೇಳಿದ್ಲು. ತುಂಬಾ ಖುಷಿ ಆಯಿತು. ಯಾಕಂದ್ರೆ ನಮ್ಮ ಸಿದ್ದಪ್ಪ ಮುತ್ತನ ಒಂದು ಗುರು ಸಿಕ್ಕಿದಿಲ್ಲ ಅಂತ ನನಗೆ ಇಲ್ಲಿವರೆಗೂ ಕೇಳ್ಪಟ್ಟಿರಲಿಲ್ಲ. ಇದನ್ನು ಕೇಳಿ ಭಾಳ ಖುಷಿ ಆಯ್ತು ರೀ. ನಮ್ಮ ಸಿದ್ದಪ್ಪ ಮುತ್ತನ ಪವಾಡಗಳು ಹೇಳಕ್ಕಂತೂ 1-2 ಮಾತು ಸಾಕಾಗಲ್ಲ ನೋಡ್ರಿ, ಅಷ್ಟು ಪವಾಡಗಳದಾವೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಹೊಸ ದಿನದೊಳಗೆ. ನಮಸ್ಕಾರ.